ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ತೊಂಡೆಕಾಯಿ ಪಲ್ಯ. ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕರವಾದಂತಹ ಒಂದು ಡಿಶ್ ಅಂತಲೇ ಹೇಳ್ಬೋದು. ಸುಮಾರು ಜನ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಬನ್ನಿ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ತೊಂಡೆಕಾಯಿ ಪಲ್ಯಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಟೊಮೊಟೊ, ಬೆಳ್ಳುಳ್ಳಿ, ಉಪ್ಪು, ತೆಂಗಿನಕಾಯಿ ತುರಿ, ಅರಿಶಿಣದ ಪುಡಿ, ಕೊತ್ತಂಬರಿ ಸೊಪ್ಪು, ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ. ಅರ್ಧ ಕೆಜಿಯಷ್ಟು ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಬನ್ನಿ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ. ಕುಕ್ಕರ್ ಚೆನ್ನಾಗಿ ಬಿಸಿ ಹಾಕಬೇಕು. ಕುಕ್ಕರ್ ಚೆನ್ನಾಗಿ ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ 2 ಚಮಚ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಗುಂಟೂರು ಮತ್ತು ಮೆಣಸಿನಕಾಯಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಆದಮೇಲೆ ಅದು ತಣ್ಣಗಾಗ್ಲಿಕ್ಕೆ ಬಿಟ್ಟು ಅದ್ರ ಜೊತೆಗೆ ತೆಗೆದುಕೊಂಡಿರುವಂತಹ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕಿ ತರಿತರಿಯಾಗಿ ರುಬ್ಕೋಬೇಕು. ಮೆಣಸಿನಕಾಯಿ ಹುರಿಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಈಗ ಒಂದು ಪ್ಲೇಟಿಗೆ ತೊಗೋಬೇಕು. ಈಗ ನಾನು ಮೆಣಸಿನಕಾಯಿ ಜೊತೆಗೆ ತೆಗೆದುಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಿ ತರಿತರಿಯಾಗಿ ರುಬ್ಕೋತೀನಿ. ಅದೇ ಕುಕ್ಕರ್ಗೆ ಮಿಕ್ಕಿರುವಂತಹ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಸುಮಾರು 100 ಗ್ರಾಮಷ್ಟು ಅಡುಗೆ ಎಣ್ಣೆನ ಬಳಸಿದ್ದೀನಿ ಅರ್ಧ ಕೆಜಿ ತೊಂಡೆಕಾಯಿಗೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಬೇಕು. ಬಿಸಿ ಆದ ನಂತರ ಸಾಸಿವೆನ ಹಾಕೋತಾ ಇದ್ದೀನಿ. ಇಲ್ಲಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದಾದ್ಮೇಲೆ ತೆಗೆದುಕೊಂಡಿರುವಂತಹ 4 ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಡಲೆಬೇಳೆ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ನಂತರ ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸುಮಾರು 2 ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತುಂಬಾ ರುಚಿ ಕೊಡುತ್ತೆ ತೊಂಡೆಕಾಯಿ ಪಲ್ಯಕ್ಕೆ. ಅರ್ಧ ಚಮಚದಷ್ಟು ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸುಮಾರು 1/4 ಕೆಜಿಯಷ್ಟು ಈರುಳ್ಳಿನ ನಾನು ಈ ರೀತಿಯಾಗಿ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೊಂಡಿದ್ದೀನಿ. ನೀವು ಇಷ್ಟಪಟ್ಟಲ್ಲಿ ಸಣ್ಣದಾಗೂ ಸಹ ಹಚ್ಚಿ ಹಾಕೋಬೋದು. ಈರುಳ್ಳಿ ಹಾಕಾದ್ಮೇಲೆ ಈರುಳ್ಳಿ ತನ್ನ ಬಣ್ಣ ಬಿಡೋವರೆಗೂ ಮಾತ್ರ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ಟವ್ ಬೇಕಿದ್ರೆ ಹೈ ಫ್ಲೇಮಲ್ಲಿರಲಿ. ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ. ಈರುಳ್ಳಿನ ಬಾಡಿಸಿದ ನಂತರ ಹಚ್ಚಿಟ್ಕೊಂಡಿರುವಂತಹ ತೊಂಡೆಕಾಯಿನ ಹಾಕೋತಾ ಇದ್ದೀನಿ. ಇಲ್ಲಿ 1 ತೊಂಡೆಕಾಯಿನಲ್ಲಿ 4 ಹೋಳುಗಳನ್ನ ಮಾಡ್ಕೊಂಡಿದ್ದೀನಿ. ತುಂಬ ಎಳೆದಿತ್ತು ಅಂದರೆ 4 ಹೋಳನ್ನ ಮಾಡ್ಕೋಬೋದು. ಸ್ವಲ್ಪ ಬಲ್ತಿತ್ತು ಅಂದರೆ 6 ಹೋಳನ್ನ ಮಾಡ್ಕೋಬೇಕಾಗತ್ತೆ. ಅರ್ಧ ಚಮಚದಷ್ಟು ಅರಿಶಿನ ಪುಡಿನೂ ಸಹ ಸೇರಿಸಿದ್ದೀನಿ. ಸುಮಾರು 3ರಿಂದ 4 ನಿಮಿಷ ಈ ರೀತಿ ಬಾಡಿಸ್ಕೋಬೇಕಾಗತ್ತೆ ತೊಂಡೆಕಾಯಿನ. ಆ ನಂತರ ಕರಿಬೇವಿನ ಸೊಪ್ಪು ಮತ್ತು ಟೊಮೊಟೊನ ಹಾಕ್ಕೋಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ. ಆ ನಂತರ ಸಣ್ಣದಾಗಿ ಹಚ್ಚಿರೋ ಅಂತಹ 2 ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ತೊಂಡೆಕಾಯಿನಲ್ಲೇ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಆದ್ದರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಟೊಮೊಟೊನ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಹಾಕಿ ನಂತರ ಸ್ಟವ್ನ ಸ್ಲಿಮ್ಮಲ್ಲಿಟ್ಟು ಸ್ವಲ್ಪ ಈ ರೀತಿಯಾಗಿ ಬಾಡಿಸ್ಕೋಬೇಕು. ಸಕ್ಕರೆ ಕಾಯಿಲೆ ಇರೋರಿಗೆ ಸಕ್ಕರೆ ಅಂಶನ ನಿಯಂತ್ರಣದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ತೊಂಡೆಕಾಯಿ. ಹಾಗೆ ಕ್ಯಾನ್ಸರ್ನೂ ಸಹ ತಡೆಗಟ್ಟಬಹುದು ರೆಗ್ಯುಲರ್ ಆಗಿ ನಾವು ತೊಂಡೆಕಾಯಿನ ತಿಂತಾ ಬಂದರೆ. ಮತ್ತು ಜೀರ್ಣಾಂಗ ಕ್ರಿಯೆ ಸ್ವಲ್ಪ ಯಾರಿಗೆ ವೀಕ್ ಇರುತ್ತೋ ಅಂಥವರು ಸಹ ಈ ತರಕಾರಿನ ತಿನ್ಬೋದು. ಈಗ ರುಬ್ಬಿರೋ ಅಂತಹ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ತೊಂಡೆಕಾಯಿ ಪಲ್ಯಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಅನ್ನ ತಿಳಿಸಾರು ಜೊತೆಗೆ ಈ ಪಲ್ಯ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದಲ್ಲದೆ ನಾವು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತೊಂಡೆಕಾಯಿ ಪಲ್ಯನ ಹಾಕಿ ಸೇರಿಸಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಕೂಡ. ಅಕ್ಕಿ ರೊಟ್ಟಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತೊಂಡೆಕಾಯಿ ಪಲ್ಯ ಬಹಳ ರುಚಿಯಾಗಿರುತ್ತೆ. ನಾನಿಲ್ಲಿ ತೋರಿಸಿರೋ ಅಂತಹ ಅಳತೆ ಮತ್ತು ವಿಧಾನದಲ್ಲಿ ಮಾಡಿ ನೋಡಿ. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಚೆನ್ನಾಗಿ ಬಾಡಿಸ್ಕೊಂಡಾಗಿದೆ. ಈ ಹಂತದಲ್ಲಿ ತುರಿದಿರೋ ಅಂತಹ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಕುಕ್ಕರ್ನಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ನಿಮಗೆ ಸಮಯ ಇತ್ತು ಅಂದರೆ ಓಪನ್ ಪಾತ್ರೆನಲ್ಲಿಟ್ಟು ಸಹ ಮಾಡ್ಕೋಬೋದು. ನಾನಿಲ್ಲಿ ತೊಂಡೆಕಾಯಿ ಪಲ್ಯಕ್ಕೆ ಸುಮಾರು 50 ml ಅಷ್ಟು ನೀರನ್ನು ಸೇರಿಸಿದ್ದೀನಿ. ಇಲ್ಲಾಂದರೆ ತಳ ಹತ್ತುತ್ತೆ. ಕುಕ್ಕರ್ ವಿಷಲ್ ಹಾಕಿಸ್ದಾಗ ಫಾಸ್ಟಾಗಿ ಮಾಡ್ಕೋಬೋದು ನಾವು ಕುಕ್ಕರ್ನಲ್ಲಿ ಮಾಡಿಕೊಂಡ್ರೆ. ವರ್ಕಿಂಗ್ ವುಮೆನ್ಸ್ಗಂತೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತೆಂಗಿನಕಾಯಿ ತುರಿ ಸೇರಿಸಿ ಕುಕ್ಕರ್ ವಿಷಲ್ ಹಾಕ್ಸೋದ್ರಿಂದ ಪಲ್ಯ ಬೇಗ ಅಳಿಸೋಗೋದಿಲ್ಲ. ಈ ಹಂತದಲ್ಲಿ ಕುಕ್ಕರ್ನ ಲಾಕ್ ಮಾಡಿ ಸುಮಾರು 2 ವಿಷಲ್ ಹಾಕಿಸ್ಕೋಬೇಕು. ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ. ಸುಮಾರು 5 ನಿಮಿಷದೊಳಗಡೆ 2 ವಿಷಲ್ ಬರುತ್ತೆ. ಫಾಸ್ಟಾಗಿ ಸಹ ಮಾಡ್ಕೋಬೋದು ನಾವು ಪಲ್ಯನ. ಮನೆಗೆ ಸಡನ್ನಾಗಿ ಗೆಸ್ಟ್ ಯಾರಾದ್ರು ಬರ್ತಾರೆ ಅಂದಾಗ ಅನ್ನ ತಿಳಿಸಾರು ಜೊತೆ ಈ ಪಲ್ಯ ಮಾಡಿದ್ರೆ ಒಂದು ಒಳ್ಳೆ ಊಟ ತಯಾರಾಗುತ್ತೆ. ಈಗ ವಿಷಲ್ ಇಳಿದಿದೆ, ನೋಡ್ಕೋಬೇಕು. ಇಲ್ಲಿ ಅಕಸ್ಮಾತ್ ಏನಾದರೂ ನೀರಿತ್ತು ಅಂದರೆ ನಾವು ಡ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೀರಿಲ್ಲ ಆದ್ರೂ ಸಹ ಸುಮಾರು ನಾನು 2 ರಿಂದ 3 ನಿಮಿಷಗಳ ಕಾಲ ಬಾಡಿಸ್ಕೊತೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೀನಿ ಇಲ್ಲಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೋತೀನಿ ನಾನು. ಈ ರೀತಿ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ಈ ರೀತಿ ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು ಎಲ್ಲನೂ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಡ್ರೈ ಆಗೋವರೆಗೂ ತಿರುಗ್ತಾ ಬರಬೇಕು. ಒಳ್ಳೆ ಘಮ ಬರ್ತಿದೆ ಕೂಡ. ನೋಡಿದ ಕಲರು ಸಹ ತುಂಬಾ ಚೆನ್ನಾಗಿದೆ ಕೂಡ. ಈ ಹಂತದಲ್ಲಿ ನೀವು ಪಲ್ಯದ ರುಚಿ ನೋಡಿ ಅಕಸ್ಮಾತ್ ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು. ಈಗ ತೊಂಡೆಕಾಯಿ ಪಲ್ಯ ತಯಾರಾಗಿದೆ. ನಾನು ಡಿಶ್ ಔಟ್ ಮಾಡ್ಕೋತಾ ಇದ್ದೀನಿ. ತೊಂಡೆಕಾಯಿ ಪಲ್ಯನ ಸುಮಾರು ವಿಧಾನದಲ್ಲಿ ಮಾಡ್ಬೋದು. ನಾನಿಲ್ಲಿ ಒಂದು ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ. ಮುಂಬರುವ ವಿಡಿಯೋಗಳಲ್ಲಿ ಆದಷ್ಟು ಪ್ರಯತ್ನ ಪಡ್ತೇನೆ ಬೇರೆ ಬೇರೆ ರೀತಿಯಾದಂತಹ ತೊಂಡೆಕಾಯಿ ಪಲ್ಯನ ಮಾಡೋದಕ್ಕೆ. ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.